ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 8 ಚತುರ್ಭುಜಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 8.1ರಲ್ಲಿ 4ನೇ ಲೆಕ್ಕವನ್ನು ಬಿಡಿಸೋಣ. ಓದೋಣ. ABCD ಒಂದು ವಜ್ರಾಕೃತಿ. AC ಕರ್ಣವು ಕೋನ A ಮತ್ತು ಕೋನ C ಅನ್ನು ದ್ವಿಭಾಗಿಸುತ್ತದೆ ಮತ್ತು BD ಕರ್ಣವು ಕೋನ B ಮತ್ತು ಕೋನ D ಅನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿ. ಮೊದಲೇ ನಾವು ABCD ಅಂತಕ್ಕಂಥ ಒಂದು ವಜ್ರಾಕೃತಿಯನ್ನು ಹಾಕೊಳ್ಳೋಣ. ಇದರಲ್ಲಿ ಒಂದು AC ಕರ್ಣವನ್ನು ಹೇಳ್ಕೊಳ್ಳೋಣ. ನಾವು ಈಗ ಏನು ತೋರಿಸ್ಬೇಕು, ಈ ಕಡೆ ಕೋನ ಸಮ ಅಂತಂದೇಳಿ ತೋರಿಸ್ಬೇಕು. ಅಂದರೆ ದ್ವಿಭಾಗಿಸುತ್ತದೆ. AC ಅಂತಕ್ಕಂಥದ್ದು A ಅನ್ನು ದ್ವಿಭಾಗಿಸುತ್ತೆ, C ಅನ್ನು ದ್ವಿಭಾಗಿಸುತ್ತೆ ಅಂತ ನಾವು ತೋರಿಸ್ಬೇಕು. ಈಗ ಮೊದಲನೇ ಸಾಧನೆ ಏನಂತ ಬರ್ಕೊಂಡ್ವಿ, AC ಕರ್ಣವು ಕೋನ A ಮತ್ತು ಕೋನ C ಅನ್ನು ದ್ವಿಭಾಗಿಸುತ್ತದೆ ಅಂತ ನಾವು ಸಾಧಿಸಬೇಕು. ಈಗ ಮೊದಲಿಗೆ ತ್ರಿಭುಜ ABCಯಲ್ಲಿ ಈ ತ್ರಿಭುಜ ABC, ಈ ತ್ರಿಭುಜದಲ್ಲಿ AB = BC. ಯಾಕೆ? ಇದು ವಜ್ರಾಕೃತಿಯ ಬಾಹುಗಳು ಸಮ, ಒಂದಕ್ಕೊಂದು 4 ಸಮ ಇರ್ತವೆ. ಹಾಗಾಗಿ ನಾವು AB = AC ಅಂತ ಬರ್ಕೊಂಡ್ವಿ. ಈಗ ಇದು ಸಮದ್ವಿಬಾಹು ತ್ರಿಭುಜ ಆಯಿತು. ಇನ್ನೊಂದು 2 ಬಾಹು ಸಮ ಇರೋದ್ರಿಂದ ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಈ ಬಾಹುಗಳ ಆಪೋಸಿಟ್ ಕೋನಗಳು, ಈ ABಯ ಆಪೋಸಿಟ್ ಕೋನ ಈ ಕೋನ, BCಯ ಆಪೋಸಿಟ್ ಕೋನ ಈ ಕೋನ, ಇವೆರಡು ಸಮ ಆದವು. ಅದನ್ನು ನಾವು ಬರ್ಕೊಳ್ತಾ ಇದ್ದೀವಿ. ಕೋನ BAC = ಕೋನ BCA. ಇದು ಯಾಕಂತ ಹೇಳಿದ್ವಲ್ಲ, ಸಮದ್ವಿಬಾಹು ತ್ರಿಭುಜದ ಕೋನಗಳು ಸಮ ಅಂತಂದೇಳಿ. ನೆಕ್ಸ್ಟ್ ಆದರೆ ಇಲ್ಲೇನಿದೆ, BAC ಇವು DCAಗೆ ಸಮ. ಅಂದರೆ DCA ಯಾವುದು? DCA ಈ ಕೋನಕ್ಕೆ ಸಮ ಇದೆ. ಯಾವುದು? ಈ ಕೋನವು ಇನ್ನೊಂದು ಹಾಕೋಣ, ಈ ಕೋನಕ್ಕೆ ಸಮ. ಯಾಕೆ? ಇವೆರಡೂ ಕೂಡ ಪರ್ಯಾಯ ಕೋನಗಳು. ಹೆಂಗೆ ಪರ್ಯಾಯ ಕೋನಗಳು? ಈ AB ವಜ್ರಾಕೃತಿಯಲ್ಲಿ ಈ AB ಅಂತಕ್ಕಂಥ ಒಂದು ಬಾಹು DC ಬಾಹುಗೆ ಸಮಾಂತರವಾಗಿದೆ. ಸಮಾಂತರವಿದ್ದಾಗ AC ಛೇದಕ, ಇವೆರಡು ಪರ್ಯಾಯ ಕೋನಗಳು ಸಮ. ಆಮೇಲೆ DCA ಸಮ ಆದಮೇಲೆ ಈ DCAಯು ಯಾವುದಕ್ಕೆ ಸಮ ನೋಡ್ರಿ? ಇದು ಈ ಕೋನಕ್ಕೆ ಸಮ, DAC ಕೋನಕ್ಕೆ ಸಮ. ಹೆಂಗೆ? ಇದು DC ಬಾಹುವು ಯಾವುದು? DC ಬಾಹುವು AD ಬಾಹುವಿಗೆ ಸಮ ಇದೆ. ಇವೆರಡೂ ಸಮ ಇರೋದ್ರಿಂದ ಇವೆರಡು ಕೋನಗಳು ಸಮ. ಈ ಕಡೆ ತ್ರಿಭುಜ ಹೆಂಗೆ ಹೇಳಿದ್ವೋ ಈ ಕಡೆ ತ್ರಿಭುಜನೂ ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಇವೆರಡೂ ಕೋನಗಳು ಸಮ. ಈ ಕಡೆ ಕೋನ ಈ ಕಡೆ ಕೋನಕ್ಕೆ ಸಮ ಇದೆ, ಮತ್ತು ಇವು ಸಮ. ಅದು ಇದಕ್ಕೆ ಇದು ಸಮ ಅಂದರೆ ಇದಕ್ಕೂ ಸಮ, ಇದು ಸಮ. ಹಂಗಾಗಿ ಈ 4 ಕೋನಗಳು ಸಮ ಆದವು. 4 ಕೋನಗಳು ಸಮ ಆದವು. ಹಾಗಾಗಿ ನಾವೇನು ಬರಿತೀವಿ? BAC = DAC. ನೋಡ್ರಿ, BAC = DAC, ದಟ್ ಈಸ್ BCA = DCA. ಈ 4 ಕೋನಗಳು ಸಮ ಆದವು. ಇವೆರಡೂ ಸಮ ಅಂದಮೇಲೆ ಈ AC ಒಂದು ಕರ್ಣ ಏನು ಮಾಡ್ತಾ ಇದೆ? ಈ ಒಂದು A ಕೋನವನ್ನು ಅರ್ಧ ಮಾಡಿದೆ, C ಕೋನವನ್ನು ಅರ್ಧ ಮಾಡಿದೆ. ಅದನ್ನೇ ಬರಿತೀವಿ. AC ಕರ್ಣವು ಕೋನ A ಮತ್ತು ಕೋನ C ಅನ್ನು ದ್ವಿಭಾಗಿಸುತ್ತದೆ. ಈಗ ಯಾವ ರೀತಿ ನಾವು ಈ ಒಂದು ಸಾಧನೆಯನ್ನು ಮಾಡಿ ತೋರಿಸಿದೀವೋ ಸೇಮ್ ಅದೇ ರೀತಿ ಈಗ ಅದೇ ಚಿತ್ರವನ್ನು ABCD ಅನ್ನೋ ಒಂದು ಚಿತ್ರವನ್ನು ಇನ್ನೊಂದು ಸಾರಿ ಬರ್ಕೊಳ್ಳೋಣ. AC ಒಂದು ಕರ್ಣವನ್ನು ಬಿಡೋಣ. ಈಗ BD ಕರ್ಣವನ್ನು ಹಾಕೋಣ. ಇಲ್ಲಿ ನಾವೇನು ಸಾಧನೆ ಮಾಡಬೇಕು? BD ಕರ್ಣವು ಕೋನ B ಮತ್ತು ಕೋನ D ಅನ್ನು ದ್ವಿಭಾಗಿಸುತ್ತದೆ. ಅಂದರೆ ಈ BD ಅಂತಕ್ಕಂಥ ಒಂದು ಕರ್ಣ ಈ B ಕೋನವನ್ನು ಅರ್ಧ ಮಾಡುತ್ತೆ. ಈ ಕಡೆಗೆ ಅರ್ಧ, ಈ ಕಡೆಗೆ ಅರ್ಧ. D ಕೋನವನ್ನು ಈ ಕಡೆಗೆ ಅರ್ಧ, ಈ ಕಡೆಗೆ ಅರ್ಧಿಸುತ್ತದೆ, ದ್ವಿಭಾಗಿಸುತ್ತದೆ ಅಂತ ನಾವು ಸಾಧಿಸಬೇಕು. ಸೇಮ್ ನಾವು ಮೊದಲೇ ಹೆಂಗೆ ಸಾಧಿಸಿದ್ವೋ ಹಂಗೆ. ಮೊದಲೀಗ ABD ಅನ್ನೋ ಒಂದು ತ್ರಿಭುಜವನ್ನು ತಗೊಂಡ್ರೆ ಇದರಲ್ಲಿ AB ಮತ್ತು AD ಕೋನಗಳು AD ಬಾಹುಗಳು ಸಮ ಇದ್ದಾವೆ. ಯಾಕಂದರೆ ಇದು ವಜ್ರಾಕೃತಿಯ ಬಾಹುಗಳು ಸಮ. ಯಾವಾಗ ಇವೆರಡು ಬಾಹುಗಳು ಸಮ ಆದವು, ಇವುಗಳ ಆಪೋಸಿಟ್ ಕೋನಗಳು ADB ಕೋನ ಮತ್ತು ABD ಕೋನ, ಈ ಬಾಹುವಿಗೆ ಆಪೋಸಿಟ್ ಇರ್ತಕ್ಕಂಥ ಕೋನ, ಈ ಬಾಹುವಿಗೆ ಆಪೋಸಿಟ್ ಇರ್ತಕ್ಕಂಥ ಕೋನಗಳು ಸಮ ಆದವು. ADB = ABD. ಅದೇ ರೀತಿ ಈ ತ್ರಿಭುಜದಲ್ಲಿ BDC ಅಥವಾ BCD ತ್ರಿಭುಜದಲ್ಲಿ BC = DC.
ಯಾವಾಗ ಇವೆರಡು ಬಾಹುಗಳು ಸಮ ಆದವು, ಈ ಬಾಹುಗಳ ಆಪೋಸಿಟ್ ಇರ್ತಕ್ಕಂಥ ಕೋನಗಳು ಕೂಡ ಸಮ. ಹಾಗಾಗಿ ಬಿ ಡಿ ಸಿಯು ಡಿ ಬಿ ಸಿಗೆ ಸಮ ಅಂತ ಬರೆದ್ವಿ. ಎರಡೂ ಒಂದಕ್ಕೊಂದು ಅನುರೂಪವಾಗಿದ್ದಾವೆ ಇವೆರಡೂ ಹೇಳಿಕೆಗಳು. ನೆಕ್ಸ್ಟ್ ಆದರೆ ನಾವೇನು ಹೇಳ್ತೀವಿ, ಡಿ ಬಿ ಸಿ ಅಂತಕ್ಕಂಥ ಒಂದು ಕೋನ, ಈ ಕೋನ ಎರಡು ಸಾರಿ ಹಾಕ್ತೀನಿ, ಎರಡು ಗೆರೆಗಳನ್ನು ಹಾಕ್ತೀನಿ. ಈ ಕೋನವು ಯಾವುದಕ್ಕೆ ಸಮ ಇದೆ? ಎ ಡಿ ಬಿ ಕೋನಕ್ಕೆ ಸಮ ಇದೆ. ಈ ಕೋನಕ್ಕೆ ಸಮ ಇದೆ. ಹೆಂಗೆ? ಇವೆರಡು ಪರ್ಯಾಯ ಕೋನಗಳು. ಹೆಂಗೆ? ಈ ಒಂದು ಎ ಡಿ ಅಂತಕ್ಕಂಥ ಗೆರೆ ಬಿ ಸಿ ಅಂತಕ್ಕಂಥ ಗೆರೆಗೆ ಸಮಾಂತರವಾಗಿದೆ. ಹಿಂಗೆ ನಾವು ಪ್ಯಾರಲಲ್ ಗೆರೆಗಳು ಹಿಂಗೆ ಹಾಕ್ತೀವಿ, ಅಂದರೆ ಸಮಾಂತರ ಗೆರೆಗಳು. ಎ ಡಿ ಈಸ್ ಈಕ್ವಲ್ ಟು ಎ ಡಿ ಈಸ್ ಸಮಾಂತರ ಬಿ ಸಿ ರೇಖೆಗೆ ಸಮಾಂತರವಾಗಿದೆ. ನಡುವೆ ಬಿ ಡಿ ಒಂದು ಛೇದಕ ಆಗಿದೆ. ಈ ಬಿ ಡಿ ಅಂತಕ್ಕಂಥ ಛೇದಕ ಆಗಿದೆ. ಹಾಗಾಗಿ ಈ ಕಡೆ ಇರ್ತಕ್ಕಂಥ ಕೋನ, ಈ ಕಡೆ ಇರ್ತಕ್ಕಂಥ ಕೋನ ಪರ್ಯಾಯ ಕೋನಗಳು. ಇವು ಸಮ ಅಂತಂದೇಳಿ ಬಂದಿರೋದ್ರಿಂದ ಇದು ಸಮ ಆಗಿದೆ. ಹಾಗಾಗಿ ಈಗ ಡಿ ಬಿ ಸಿಯು ಎ ಡಿ ಬಿಗೆ ಸಮ ಆದಮೇಲೆ ಡಿ ಬಿ ಸಿಯು ಎ ಬಿ ಡಿಗೂ ಸಮ ಆಗುತ್ತೆ, ಡಿ ಬಿ ಸಿಯು ಬಿ ಡಿ ಸಿಗೂ ಸಮ ಆಗುತ್ತೆ, ಬಿ ಡಿ ಸಿಯು ಎ ಬಿ ಡಿಗೆ ಸಮ ಆಗುತ್ತೆ. ಹಾಗಾಗಿ ನಾವೇನು ಬರ್ತೀವಿ, ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು ಕೋನ ಬಿ ಡಿ ಸಿ ಈಸ್ ಈಕ್ವಲ್ ಟು ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು ಕೋನ ಡಿ ಬಿ ಸಿ. ಅಂದರೆ ಇವೆಲ್ಲ ಕೋನಗಳು ಸಮ. ಈ ಕೋನ, ಈ ಕೋನ, ಈ ಕೋನ, ಈ ಕೋನ, ಈ ಕೋನ, ಇವೆಲ್ಲ ಕೋನಗಳು ಸಮ ಆದವು. ಹಾಗಾಗಿ ನಾವೇನು ಬರ್ತೀವಿ, ಡಿ ಬಿ ಅಂತಕ್ಕಂಥ ಗೆರೆಯು ಡಿ ಕೋನವನ್ನು ದ್ವಿವಿಭಾಗಿಸಿದೆ, ಬಿ ಕೋನವನ್ನು ದ್ವಿವಿಭಾಗಿಸಿದೆ. ಬಿ ಡಿ ಕರ್ಣವು ಬಿ ಮತ್ತು ಕೋನ ಡಿಯನ್ನು ದ್ವಿವಿಭಾಗಿಸುತ್ತದೆ. ಇಲ್ಲಿಗೆ ಮುಂದಿನ ವಿಡಿಯೋದಲ್ಲಿ ನಾನು 5ನೇ ಲೆಕ್ಕವನ್ನು ಮಾಡ್ತೀನಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.